ಬಸ್ ಸ್ಟ್ಯಾಂಡ್ಗೆ ಬಿಟ್ಟ ರಾಜ ಬೆಕ್ಕು ವಾಪಸ್ಸು ರಸ್ತೆಯಲ್ಲಿ ಹೋಗುವಾಗ ಜಾರಿ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಳ್ಳುತ್ತದೆ. ಅದರ ಪರಿಣಾಮವಾಗಿ ರಾಜ ಬೆಕ್ಕಿಗೆ ಮೆಮೊರಿ ಲಾಸ್ ಆಗುತ್ತೆ. ಆಗ ಅದು ರಾಣಿ ಬೆಕ್ಕನ್ನು ಮರೆತು ಬಿಡುತ್ತೆ. ಊರಿನಲ್ಲಿ ರಾಣಿ ಬೆಕ್ಕಿಗೆ ಮನೆಯಲ್ಲಿ ಬೇರೆ ಗಂಡು ಬೆಕ್ಕಿನ ಜೊತೆ ಮದುವೆ ಮಾಡಲು ತಯಾರಿ ನಡೆಸಿರುತ್ತಾರೆ. ಆದರೆ ಅದನ್ನು ನಿರಾಕರಿಸಿದ ರಾಣಿ ಬೆಕ್ಕು ಮನೆ ಬಿಟ್ಟು ಓಡಿ ರಾಜ ಬೆಕ್ಕಿನ ಬಂಗಲೆಯ ಬಳಿ ಬರುತ್ತದೆ. ಆದರೆ ಎಲ್ಲ ಮರೆತಿದ್ದ ರಾಜ ಬೆಕ್ಕು ಶ್ರೀಮಂತ ಇರೋರ್ನ ಈ ತರ ಹೇಳಿ ಮದುವೆ ಮಾಡ್ಕೊಂಡು ಲೈಫ್ ಸೆಟಲ್ ಮಾಡ್ಕೊಳ್ಳೋಕೆ ಎಂತ ನಾಟಕ ಮಾಡ್ತೀಯಾ ನೀನು, ಲಜ್ಜೆಗೆಟ್ಟ ಬೆಕ್ಕೆ ಎಂದು ರಾಣಿ ಬೆಕ್ಕಿಗೆ ಅವಮಾನಿಸಿ ಕಳಿಸುತ್ತದೆ. ರಾಜ ಬೆಕ್ಕಿನ ವರ್ತನೆ ರಾಣಿ ಬೆಕ್ಕಿಗೆ ದೊಡ್ಡ ಬರಸಿಡಿಲು ಬಡಿದಂತಾಯಿತು. ಒಂದು ಕಡೆ ರಾಜಬೆಕ್ಕು ನಿರಾಕರಿಸಿತು, ಆ ಕಡೆ ಮನೆ ಬಿಟ್ಟು ಓಡಿ ಬಂದಿದ್ದರಿಂದ ವಾಪಸ್ ಮನೆಗೂ ಹೋಗಲು ಸಾಧ್ಯವಿಲ್ಲದೆ ರಾಣಿಬೆಕ್ಕು ಅಳುತ್ತಾ ಅಲ್ಲಿಂದ ದಿಕ್ಕು ತೋಚದೆ ಹೊರಟು ಹೋಯಿತು. ಕೆಲವು ದಿನಗಳ ನಂತರ ರಾಜಬೆಕ್ಕಿಗೆ ಪೊಲೀಸ್ ಬೆಕ್ಕಿಂದ ಒಂದು ಕರೆ ಬರುತ್ತದೆ. ನಂತರ ಆ ರಾಜಬೆಕ್ಕು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತದೆ. ಪೊಲೀಸ್ ಸ್ಟೇಷನ್ ಒಳಗಡೆ ಪೊಲೀಸ್ ರಾಜಬೆಕ್ಕಿಗೆ ರಾಜ ಎಂದು ಬರೆದಿರುವ ಲಾಕೆಟ್ ಇರುವ ಚೈನ್ ಅನ್ನು ತೋರಿಸುತ್ತಾರೆ. ಆಗ ರಾಜ ಬೆಕ್ಕಿಗೆ ರಾಣಿ ಬೆಕ್ಕಿನ ಬಗ್ಗೆ ಪೂರ್ತಿ ನೆನಪಾಗುತ್ತದೆ. ಆಗ ರಾಜ ಬೆಕ್ಕು ದುಃಖ ಪಡುತ್ತದೆ. ತಕ್ಷಣವೇ